ಸದ್ಯ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋಗಿದೆ. ಬ್ಯಾಂಗ್ಳೂರಲ್ಲಿ 111 ರೂಪಾಯಿ ಈಗ ಒಂದು ಪರ್ ಲೀಟರ್ಗೆ ಇರುವಂತಹ ಪ್ರೈಸು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೋದಿಜಿ ಆಗಲಿ ಅವರ ಟೀಮ್ ಆಗಲಿ ಆಲ್ಮೋಸ್ಟ್ ಕ್ಯಾನ್ವಾ ಕಾಸ್ಗಳನ್ನ ಕಟ್ ಡೌನ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ಕ್ರೈಸಿಸ್. ಆ್ಯಂಡ್ ಟ್ರಂಪ್ ಆ್ಯಂಡ್ ಇರಾನ್ ಮಧ್ಯೆ ನಡೀತಿರುವಂತಹ ಈ ಒಂದು ಯುದ್ಧದಿಂದ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿ ಪೆಟ್ರೋಲ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗಿದೆ. ನಮ್ಮ ಪೆಟ್ರೋಲ್ ಕಂಪನಿಗಳು ಏನು ಹೇಳುತ್ತೆ ಅಂದರೆ ಈಗಾಗಲೇ ಡೈಲಿ 1600 ಕೋಟಿಯಷ್ಟು ಒಂದು ಲಾಸನ್ನು ಬೇರ್ ಮಾಡ್ತಾ ಇದ್ವಿ, ಇನ್ನೂ ಬೇರ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರೈಸಸ್ಗಳು ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಇದು ಚೀಟಿಂಗ್ ಅಲ್ವಾ? 2020-21ರಲ್ಲಿ ಕ್ರೂಡ್ ಆಯಿಲ್ನ ಮೇಲೆ ಪರ್ ಬ್ಯಾರಲ್ಗೆ 13% ಡಿಕ್ರೀಸ್ ಆಗಿದ್ದಾಗಲೂ ಕೂಡ ನಾವು ಸೇಮ್ ಪ್ರೈಸನ್ನು ಕೊಟ್ಟು ಪೆಟ್ರೋಲ್ನ ಖರೀದಿ ಮಾಡಿದ್ದೀವಿ. ಆವಾಗ ಈ ಕಸ್ಟಮರ್ಸ್ಗೆ ಅಥವಾ ನಮಗೆ ಯಾವುದೇ ಒಂದು ಕನ್ಸೆಷನ್ ಆಗಲಿ ಯಾವುದೇ ಒಂದು ಡಿಸ್ಕೌಂಟ್ ಆಗಲಿ ಕೊಟ್ಟಿಲ್ಲ, ಬದಲಿಗೆ ಇನ್ನೂ ಆ ಒಂದು ಟ್ಯಾಕ್ಸಸ್ಗಳನ್ನ ಇನ್ಕ್ರೀಸ್ ಮಾಡಿದ್ರು. ಇದು ಒಂದು ಯಾವ ಥರ ಒಂದು ನ್ಯಾಯ ಇದು? ಮೋಸ್ಟ್ಲಿ ಇದರ ಒಂದು ಮಾಸ್ಟರ್ ಸ್ಟ್ರೋಕು ಎಷ್ಟೋ ಕೆಲವು ವರ್ಷ ಆದಮೇಲೆ ನಮಗೆ ಗೊತ್ತಾಗ್ಬೋದೇನೋ. ಸರಿ ಆಯಿತು, ದೇಶಭಕ್ತಿ ಹೆಸರಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯೂ ನಾವು ತಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಕೇವಲ ಪೆಟ್ರೋಲ್ ಮಾತ್ರ ಇನ್ಕ್ರೀಸ್ ಆಗೋದಿಲ್ಲ. ಪೆಟ್ರೋಲ್ ಮೇಲೆ ಅವಲಂಬಿತವಾಗಿರುವಂಥ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ದೈನಂದಿನ ನಾವು ಏನು ಯೂಸ್ ಮಾಡ್ತೀವಿ ವಸ್ತುಗಳು, ನಮ್ಮ ಮನೇಲಿರುವಂಥ ಎಲ್ಲ ವಸ್ತುಗಳ ಮೇಲೆ ಪ್ರೈಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಿಯನ್ ರುಪಿ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕೆಳಗಡೆ ಹೋಗ್ತಾನೆ ಇದೆ. ಸೊ ದೇಶದಲ್ಲಿ ಎಷ್ಟೆಲ್ಲ ಒಂದು ಪ್ರಾಬ್ಲಮ್ಗಳು ಅರೇಸ್ ಆಗಿಬಿಟ್ಟಿದೆ ಅಂದರೆ, ಎವ್ರಿ ಇಯರ್ ನೀಟ್ ಪೇಪರ್ ಲೀಕ್ ಆಗುತ್ತೆ, ಈ ರೀತಿ ಎಲ್ಲ ಹೊರೆಯನ್ನು ಕೂಡ ಮಿಡಲ್ ಕ್ಲಾಸ್ಗಳ ಮೇಲೆ ಬೀಳಲಾಗುತ್ತೆ. ಈಗ ಈ ಥರ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಟ್ರಾಂಗ್ ಮಧ್ಯೆ ಬಂದು ಸಿಗಾಕೊಂಡಿರುವಂಥ ಒಂದು ಫೀಲ್ ಬರುತ್ತೆ. ನೀವು ಏನು ಮಾಡೋಕ್ಕಾಗೋದಿಲ್ಲ, ಹೆಲ್ಪ್ಲೆಸ್ ಸಿಚುವೇಷನಲ್ಲಿ ಅದು ಹೋಗೋವರೆಗೆ, ಎಲ್ಲ ಸಿಚುವೇಶನ್ ಕಾಮ್ ಆಗೋವರೆಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ, ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ.